ಎಲ್ಲರ ಜೋಕುಲು ಪನ್ಪೆರ್ ಎಂಕ್ ಸರಿ ಬರ್ಪುಜಿ ಕೈಕಾದು ಪನ್ನ ನೋಟೆ ಯಾನ್ ಬೆನ್ ಬೆನ್ ಇಲ್ಲ ಅಡುಗಲುಂಡ ನಮ್ಮನ್ನು ಸೀಕ್ ತಗಲ್ಲಂಕನೆ ಹಾಕ್ತೇನ ಬೆನ್ನಂತಿನ ಜೀವ. ಮಹಿಳೆಯೊಬ್ಬರು ಸ್ವಾವಲಂಬನೆಯಿಂದ ಬದುಕು ನಡೆಸಬೇಕು ಎಂಬ ಉದ್ದೇಶದೊಂದಿಗೆ ಜನರಿಗೆ ಉತ್ತಮ ಆಹಾರವನ್ನ ನೀಡಬೇಕೆಂದು ಆರಂಭಿಸಿದ ಪುಟ್ಟ ಹೋಟೆಲ್ ಒಂದು ಇಂದು ರತ್ನಕ್ಕನ ಹೋಟೆಲ್ ಎಂದೇ ಹೆಸರುವಾಸಿಯಾಗಿ ಜನರ ಮೆಚ್ಚುಗೆಯನ್ನ ಗಳಿಸಿಕೊಂಡಿದೆ. ರತ್ನಕ್ಕನ ಊಟ ಅಂತ ಹೇಳಿದ್ರೆ ಅಮ್ಮನ ಊಟದಾಗಿ ಒಂದು ಹೊಟ್ಟೆ ತುಂಬ ಊಟ, ಮತ್ತೆ ಯಾವುದು ಇದು ಹಾಕೋದಿಲ್ಲ, ಟೇಸ್ಟಿಂಗ್ ಪೌಡರ್ ಯಾವುದೇ ಇಲ್ಲ, ಲೋಕಲ್ ನಮಗೆ ಮನೆಯಲ್ಲಿ ಊಟ ಮಾಡಿದಾಗೇನೆ ಆಗುತ್ತೆ ಟೇಸ್ಟ್. ಮತ್ತೆ ರೇಟು ಹಾಗೇನೆ ಮಿನಿಮಮ್ 100 ರೂಪಾಯಿಗೆ ಊಟ ಸಿಗ್ತದೆ ನಮಗೆ. ಹೋಟೆಲ್ ಚಿಕ್ಕದಾದ್ರೂ ಒಂದು ಶುಚಿಯಾಗಿ ರುಚಿಯಾಗಿ ಎಲ್ಲ ನಮಗೆ ಮನೆಯಲ್ಲಿ ಕೂತು ಊಟ ಮಾಡಿದಾನೆ ಫೀಲಿಂಗ್ ಬರ್ತದೆ ಇಲ್ಲಿ ಊಟ ಮಾಡಿದ್ದು. ಉಡುಪಿಯ ಕಟಪಾಡಿಯಿಂದ ಶಿರ್ವ ಕಡೆ ಹೋಗುವ ಮಾರ್ಗ ಮಧ್ಯೆ ಸಿಗುವ ಸುಭಾಷ್ ನಗರದಲ್ಲಿರುವ ಹೋಟೆಲ್ ಶ್ರೀ ದೇವಿ ಪ್ರಸಾದ್ ಉತ್ತಮ ಮಾಂಸಾಹಾರ ಉಪಹಾರಕ್ಕೆ ಹೆಸರುವಾಸಿಯಾಗಿದೆ. ತರಕಾರಿ ಉಪ್ಪಾಡು ದಾಲ್ ಸಾರದಾಗಲೇ ದಾಲ್ ಸಾರು, ಮೀನು ಸಾರು, ಫ್ರೈ, ಕೋರಿ ಸುಕ್ಕ, ಮೀನು ಕೊಕ್ಕರು, ಬಂಗುಡ, ಮೂರು ಬರ್ತಿಲ್ಲ. ಇಲ್ಲಿ ಮೀನಿನ ಸಾರು, ಬಗೆ ಬಗೆಯ ಫ್ರೈಗಳು, ಚಿಕನ್ ಸುಕ್ಕ ತುಂಬಾನೇ ಫೇಮಸ್. ಅಲ್ಲದೆ ರೀಸನಬಲ್ ಬೆಲೆಗೆ ಇಲ್ಲಿ ಊಟ ಸಿಗುತ್ತಿದ್ದು ಎಲ್ಲರ ಮೆಚ್ಚುಗೆಯನ್ನ ಗಳಿಸಿಕೊಂಡಿದೆ. ಇವರು ರೀಸನೇಬಲ್ ಒಂದು ಸಣ್ಣ ಉದ್ಯಮ ಇರೋದನ್ನು ತನಗೆ ಜಾಸ್ತಿ ಬೇಡ, ಆದರೆ ಲೆಕ್ಕದ ಹಣವನ್ನು ತೆಗೆದುಕೊಂಡು ಜನರಿಗೆ ಹೊಟ್ಟೆ ತುಂಬಲಿ ಅಂತ ಇವರು ಉದ್ಯಮವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ದಿವಸಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ತಾರೆ. ಅಂದರೆ ಒಂದು 50 ಊಟ ಹೋಗೋದಾದರೆ 50 ಊಟನೇ ಮಾಡ್ತಾರೆ. ಡೈಲಿ ಮಾಡಿದ್ದು ಡೈಲಿ ಖಾಲಿ ಆಗಬೇಕು. ದಿವಸ ತಂದ ಮೀನನ್ನು ಡೈಲಿ ಖಾಲಿಯಾಗಿ ಮತ್ತೆ ಮರುದಿವಸ ಹೊಸ ಮೀನನ್ನು ತಗೊಂಡು ಬಂದು ಮತ್ತೆ ಫ್ರೆಶ್ ಆಗಿ ಕೊಡಬೇಕಂತ ಅವರ ಉದ್ದೇಶವಾಗಿದೆ. ಖಾಲಿ ಊಟ ಮೀನು ಊಟಕ್ಕಾದರೆ 50 ರೂಪಾಯಿಯನ್ನು ತಗೊಂಡು ಕೊಡ್ತಾರೆ. ಒಟ್ಟಿಗೆ ಫ್ರೈ ತಗೊಂಡೋಗಿ ಒಂದು 80-100 ರೂಪಾಯಿ ಆಗಿ ಈಗ ಮಾರ್ಕೆಟಲ್ಲಿ ಹೇಗೆ ಮೀನು ಬರ್ತದೆ ಆ ಥರ ಕೊಡ್ತಾ ಇದ್ದಾರೆ. ಆದರೆ ಜಾಸ್ತಿ ಏನು ತಗೊಳ್ಳೋದಿಲ್ಲ. ಮ್ಯಾಕ್ಸಿಮಮ್ ಅಂದರೆ ಹೆಚ್ಚಾಗಿ ಅವರದ್ದು 80 ರೂಪಾಯಿಯಿಂದ 100 ರೂಪಾಯಿ ಇರ್ತದೆ. ಮೀನಿನ ಪದಾರ್ಥ ಇರ್ಬೋದು, ಅದೊಂದು ಅದರ ಒಂದು ಟೇಸ್ಟೇ ವಿಭಿನ್ನವಾಗಿರ್ತದೆ. ನಮಗೆ ಅಲ್ಲಿ ಸಿಗುವ ಫ್ರೈ ಆಗಲಿ ಮತ್ತೆ ಚಿಕನ್ ಸುಕ್ಕ, ಅವರು ಮುಂಚೆ ಕ್ಯಾಟ್ರಿಂಗ್ ಅಲ್ಲಿ ಎಲ್ಲ ಹೋಗಿ ಕ್ಯಾಟ್ರಿಂಗ್ ಎಲ್ಲ ಅಡಿಗೆ ಮಾಡಿ ಕೊಡ್ತಿದ್ರು. ಈಗ ಅವರು ತಮ್ಮದೇ ಆದ ಒಂದು ಸ್ವಂತ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ ಸುಭಾಷ್ ನಗರದಲ್ಲಿ. ಇಲ್ಲಿ ಕುಂಜಾರುಗಿರಿ ದ್ವಾರದ ಹತ್ತಿರ ಬರ್ತದೆ. ಊಟ ಮಾಡಿದ್ರೆ ನಮ್ಗೆ ಒಂದು ಹೊಟ್ಟೆ ತುಂಬಿದಾಗ ನಮ್ಗೆ ಒಂದು ತೃಪ್ತಿಯ ಒಂದು ಭಾವ ನಮ್ಗೆ ಉಂಟಾಗ್ತದೆ. ಅಷ್ಟೇ ನೀಟಾಗಿರ್ತದೆ ಒಂದು ಹೋಟೆಲ್ ಕೂಡ. ನಮಗೆ ಬಾಳೆ ಎಲೆಯಲ್ಲಿ ಊಟ ಮಾಡುವಾಗ, ಯಾವುದೋ ಒಂದು ಸಮಾರಂಭದಲ್ಲಿ ಮನೆ ಊಟವನ್ನು ಮಾಡಿದ ಹಾಗೆ ನಮಗೆ ಆಗ್ತದೆ. ನೀವು ಕೂಡ ಸುಭಾಷ್ ನಗರ ಕಡೆ ಬಂದ್ರೆ ಇಲ್ಲಿಗೊಮ್ಮೆ ತಪ್ಪದೆ ಭೇಟಿ ನೀಡಿ. ಇಲ್ಲಿನ ಫುಡ್ ಹೇಗಿತ್ತು ಅಂತ ಕಾಮೆಂಟ್ ನಲ್ಲಿ ತಿಳಿಸಿ.